ರೀ ಇದ್ಯಾಕೆ ಬೀದಿ ನಾಯಿ ಮುಸ್ತಾ ಇದ್ಯಾ? ಸಿಗರೇಟ್ ಹೊಡೆದ್ರ? ಇಲ್ಲಪ್ಪ. ಚಪ್ಲಿ ಬಿಡು. ಯಾಕೆ? ಬಿಡು ಅಂದೆ ತಾನೆ. ಮನೆಗೇನಾದ್ರೂ ಐಟಮ್ಸ್ ತರ್ಬೇಕು, ದುಡ್ಡು ಕೊಡು ಅಂದ್ರೆ ಎಗ್ರ ಸೆದೆ ಗೊತ್ತಂಗ್ ಮಾತಾಡ್ತೀಯಾ? ಈಗ ಸಿಗರೇಟ್ ಸೇದಕ್ ಮಾತ್ರ ದುಡ್ಡು ಹಾರ್ಕೊಂಡ್ ಬಂದ್ಬಿಡ್ತಾ? ಹೋಗ್ಲೇ, ನಾನು ಆಫೀಸ್ಗೆ ಹೋಗ್ಬೇಕು. ಏಯ್, ಕದ್ಲದ್ರೆ ತಲೆ ಮೇಲೆ ಕಲ್ಲೆ ತಾಕ್ಬಿಡ್ತೀನಿ. ನಾನ್ ರೋಡ್ ಸೈಡ್ ಅಲ್ಲಿ ಗೋಬಿ, ಎಗ್ ರೈಸು, ನೂಡಲ್ಸು, ಪಪ್ಸು, ಮೊಮೋಸ್ ಗಾಡಿ ನೋಡಿ ಬಾಯಲ್ಲಿ ಜೊಲ್ಸುರಿದ್ರು ಆಯಿಲ್ ಐಟಮ್ ಅವಾಯ್ಡ್ ಮಾಡಿ PCOS ಬರ್ದೇ ಇರ್ಲಿ ಅಂತ ವಾಕು, ವರ್ಕೌಟ್, ಯೋಗ, ಡಯಟ್ ಮಾಡ್ಕೊಂಡು ಕನ್ಸೀವ್ ಆಗಕ್ ರೆಡಿ ಆಗ್ತಿದ್ರೆ ನೀನ್ ಗಂಟೆಗೊಂದ್ ದಮ್ ಮಾಡ್ಕೊಂಡು ಉಪ್ಸ, ಹಾರ್ಟ್ ಅಟ್ಯಾಕ್, BP, ಶುಗರ್, ಕ್ಯಾನ್ಸರ್ ಬರ್ಸ್ಕೊತಿದ್ಯಲ್ಲ, ನಾಚಿಕೆ ಆಗಲ್ವಾ? ಡಿಗ್ರಿ ಫೇಲ್ ಆಗಿರೋ ಡಾಕ್ಟರ್ ಕೇಳಿದ್ರೆ ಹೇಳ್ತಾನೆ ದಮ್ ಹೊಡೆದ್ರೆ ಮಕ್ಳಾಗಲ್ಲ ಅಂತ. ನಿಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ಬೇಕು ನಾನು? ತುಂಬಾ ಬಾರ ಆಗ್ತಾ ಇರ್ಬೇಕಲ್ಲ. ನೀನ್ ಈ ಬಾರಕ್ಕೆ ಹಿಂಗ್ ಆಡ್ತಿದ್ಯಾ ಅಂದ್ರೆ ನಾನು ನಿನ್ನಂತ ಅಗ್ಲಗನ್ಸ್ ಕಾಣೋ ಹೆಂಡ್ತಿನ ಕಟ್ಕೊಂಡು ಮನೆ ಜವಾಬ್ದಾರಿ ತಗೊಂಡು ಮುಕ್ಲಾರೆ ಕಮಿಟ್ಮೆಂಟ್ ಇಟ್ಕೊಂಡು ರೆಂಟು, EMI, ಟ್ಯಾಕ್ಸು ಅಂತೆಲ್ಲಾ ಕಟ್ಟೋದಲ್ದೇನೆ 10th ಫೇಲ್ ಆಗಿರೋ ಓನರ್ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಇನ್ನ ನನ್ ಮಕ್ಳು ಕನ್ನಡ ಜೊತೆ ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಅಂತೆಲ್ಲಾ ಮಿಕ್ಸ್ ಮಾಡಿ ಬೈಗಳನ್ನ ಬೈಸ್ಕೊಂಡು ಬದುಕ್ತಾ ಇದೀನಲ್ಲ, ಆ ಕಷ್ಟ ನಿನ್ಗೇನೆ ಗೊತ್ತು. ಬಾರಿ ಜಗತ್ತಲ್ಲಿ ಯಾವ ಹೆಣ್ಮಕ್ಳು ಮಾಡದೇ ಇರೋ ಕೆಲಸ ಮಾಡ್ತಿದ್ದೀರಿ ನೋಡಿ ನೀವು. ಓಹೋ, ಹೌದಾ? ವರ್ಕ್ ಪ್ರೆಷರ್ ಅಲ್ಲಿ ತಲೆ ಕೂದಲು ಉದುರಿಸ್ಕೊಂಡಿರೋ 1000 ಜನ ಗಂಡಸರು ನಾನು ತೋರಿಸ್ತೀನಿ. ಅದೇ ಬಾಣ್ಲಿ ಆಗಿರೋ ಒಂದ್ ಹುಡುಗಿ ನಿನ್ ಕೈಲಿ ತೋರ್ಸಕ್ಕಾಗುತ್ತಾ? ಆಗಲ್ಲ. ಯಾಕಂದ್ರೆ ಇಲ್ಲ, ನಂಗೆ ಗೊತ್ತು. ಶ್ರುತಿ, ಕ್ಲಿಪ್ಪಿನ ಡಬ್ಬಿನ ಕಾಣಿಸ್ತಾ ಇಲ್ವಲ್ಲಮ್ಮ? ತಾನೆ. ಅಕ್ಕಪಕ್ಕ ಯಾರು ಬರ್ತಾರ ನೋಡ್ಕೊಳ್ಳಿ. ಯಾಕೆ? ಅವ್ರದ್ಯಾಕೆ ಎತ್ಕೊಂಬರಕ್ ಹೋಗಿದ್ದೆ? ವಾರ ಆಗಿಲ್ಲ ಹೊಸ ಕ್ಲಿಪ್ ತಗೊಂಡು, ಆಗ್ಲೇ ತಪ್ಪಿದಾರೆ. ಇರೋಳು ಇವಳು ಒಬ್ಳೆ ಪಕ್ಕದ ಮನೆಯವಳು, ಇನ್ನೇ ಅವಳೆ ಎತ್ತುತ್ತಾಳೆ. ಅದಕ್ಕೆ ದೇವ್ಕೊ ಬಂದ್ಬಿಟ್ಟೆ. ಶ್ರುತಿ, ಅಲ್ಲಿ ಕಾಣಿಸಿದ್ಯಲ್ಲ 2 ಅಂಡರ್ವೇರು. ಅದ್ರ ಮೇಲೆ ಸುಮಾರು ದಿನದಿಂದ ಕಣ್ಣು ಎತ್ಕೊಂಬಂಬಿಡ್ಲಾ?